ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ನಿನ್ನೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ರಜತ್ ಮತ್ತು ಚೈತ್ರ ಮನೆಯಿಂದ ಹೊರಡೋ ಮುಂಚೆ ಸ್ಪರ್ಧಿಗಳ ಬಗ್ಗೆ ಕೊಟ್ಟ ಅಭಿಪ್ರಾಯಗಳು, ಇಷ್ಟು ದಿವಸ ಮನೆ ವಿಚಾರಗಳಲ್ಲಿ ಬೇಜವಾಬ್ದಾರಿಯಿಂದ ಇದ್ದ ಗಿಲ್ಲಿನ ಸೀರಿಯಸ್ ಆಗೋ ಹಾಗೆ ಮಾಡಿದ್ರೆ, ಬಿಗ್ ಬಾಸ್ ಆಟನ ಅರ್ಥನೇ ಮಾಡ್ಕೊಂಡಿಲ್ಲ, ಇನ್ನು ಆಟನೇ ಶುರು ಮಾಡಿಲ್ಲ ಅನ್ನೋ ರೀತಿ ನೆಗೆಟಿವ್ ಫೀಡ್ಬ್ಯಾಕ್ ಪಡ್ಕೊಂಡ್ರು ಕೂಡ ಅಶ್ವಿನಿ ಮತ್ತು ರಾಶಿಕಾ ತಮ್ಮ ಆಟಿಟ್ಯೂಡ್ಗಳನ್ನು ಬದಲಾವಣೆ ಮಾಡ್ಕೊಳ್ದೇ ಇರೋದು ಅವರ ಆಟಗಳು ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ಹಂತದಲ್ಲಿದೆ ಅನ್ನೋದರ ಸೂಚನೆ ಆಗಿದೆ ಅನ್ನೋದು ನಮ್ಮ ಅನಿಸಿಕೆ. ಇಲ್ಲಿ ಮನೆಯ ದಿನಸಿ ಸಾಮಗ್ರಿಗಳನ್ನು ಗಳಿಸೋಕೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅಂದರೆ, ಬಿಗ್ ಬಾಸ್ ಹೇಳಿರೋ ಜಾಗಕ್ಕೆ ಹೇಳಿದ ಸಮಯದಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು. ಬಿಗ್ ಬಾಸ್ ಹೇಳಿದ ಹಲವಾರು ಜಾಗಗಳಿಗೆ ಹೇಳಿದ ಸಮಯಕ್ಕೆ ಹೋಗಿ ಇಡೀ ಮನೆ ಮನಸ್ಸು ಇಚ್ಛೆ ಡ್ಯಾನ್ಸ್ ಮಾಡಿದೆ. ಕೊನೆಯದಾಗಿ 10 ಸೆಕೆಂಡ್ನಲ್ಲಿ ಕಿಚನ್ ಏರಿಯಾಗೆ ಬಂದು ಡ್ಯಾನ್ಸ್ ಮಾಡೋ ಸಮಯದಲ್ಲಿ ಅಶ್ವಿನಿ ಲೇಟಾಗಿ ಬಂದು ಆ ರೌಂಡ್ನ ಮನೆ ಸೋತಿದೆ. ಇಲ್ಲಿ ಇದೇ ವಿಚಾರಕ್ಕೆ ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ನಾವು ಹೇಳಿದ್ರೆ ಕೇಳಬೇಕು ಅಂತ ಹೇಳಿದ್ದಾರೆ. ಗಿಲ್ಲಿ ಕೈನಲ್ಲಿ ಈ ವಿಚಾರಕ್ಕೆ ಹೇಳಿಸ್ಕೊಳ್ಳೋ ಪ್ರಸಂಗ ಬಂತಲ್ಲ ಅನ್ನೋ ಕಾರಣಕ್ಕೋ ಏನೋ, ನಿಂದು ನಾನು ನೋಡಿದ್ದೀನಿ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರು ಓಹೋ ಅಂತ ಉದ್ಗಾರ ತೆಗೆದ್ರೆ, ಗಿಲ್ಲಿ ವಿಚಾರ ಏನೇ ಬಂದ್ರು ಅಲ್ಲಿ ಖ್ಯಾತೆ ತೆಗೆಯೋ ರಾಶಿಕಾ ನಿನ್ನಿಂದನೂ ಹಿಂದೆ 2 ಸತಿ ಹೋಗಿತ್ತಲ್ವ ಅಂತ ಗಿಲ್ಲಿಗೆ ಕೌಂಟರ್ ಕೊಡೋಕ್ಕೆ ಪ್ರಯತ್ನ ಪಟ್ಟರೆ, ಹಾಗಿದ್ರೆ ನಾನು ಮಾಡಿದ್ದೀನಿ ಅಂತ ನೀವು ಮಾಡ್ತಾ ಇರೋದು ಅಂತ ಗಿಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಟ್ರಿಗರ್ ಆಗಿರೋ ಅಶ್ವಿನಿ ಅವರು ನಾನು ಬೇಕು ಅಂತಾನೆ ಮಾಡಿದೆ ಏನಿವಾಗ ಅಂತ ಕೂಗಿದ್ದಾರೆ. ಅದಕ್ಕೆ ಬೇಜಾರಿನಲ್ಲಿ ಉತ್ತರ ಕೊಟ್ಟರು ಗಿಲ್ಲಿ ಅವರು, ಇದರಿಂದ ನಂಗೆ ಮಾತ್ರ ಲಾಸ್ ಆಗ್ತಿಲ್ಲ, ಎಲ್ರಿಗೂ ಲಾಸ್ ಆಗ್ತಿದೆ, ನಾನು ಕೂಡ ಎಲ್ಲ ರೌಂಡ್ನಲ್ಲೂ ಬೇಕು ಅಂತ ಮಾಡಲ್ಲ ಅಂತ ಮಾತಾಡಿದ್ದಾರೆ. ಇಲ್ಲಿ ಅಶ್ವಿನಿ ಅವರು ಎಲ್ಲ ರೌಂಡ್ಗಳಲ್ಲೂ ಸೀರಿಯಸ್ ಆಗಿ ಹೇಳಿದ ಸಮಯಕ್ಕೆ ತಲುಪಿ ಡ್ಯಾನ್ಸ್ ಮಾಡದ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಕಿಚನ್ ಏರಿಯಾಗೂ ಕೂಡ ಅವರು ತಮ್ಮ ಕೈಲಾದಷ್ಟು ಬೇಗ ಬರೋಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಅಶ್ವಿನಿ ಅವರನ್ನ ಪ್ರಯತ್ನದ ದೃಷ್ಟಿಯಿಂದ ದೂಷಿಸೋಕೆ ಕಾರಣ ಇಲ್ಲ. ಜೊತೆಗೆ ಅವರು ಬೇಕು ಅಂತ ಇಲ್ಲಿ ಸೋತ ಹಾಗೆ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಅನಿಸಿಕೆ. ಆದರೆ ಅವರು ಬೇಕು ಅಂತಾನೆ ಮಾಡದೆ ಏನೀಗ ಅನ್ನೋ ಮಾತುಗಳನ್ನು ಆಡಿದ್ದು ತಪ್ಪು, ಅದು ಬೇಕಾಗಿರಲಿಲ್ಲ. ಅಶ್ವಿನಿ ಅವ್ರ ಮೇಲಿರೋ ದೊಡ್ಡ ಆರೋಪನೆ ಅವರು ಚೆನ್ನಾಗಿ ಎತ್ಕೊಂಡು ಇದ್ದಕ್ಕಿದ್ದ ಹಾಗೆ ಏನೇನೋ ಮಾತಾಡಿ ತಮ್ಮ ಆಟ ಕೆಡಿಸ್ಕೋತಾರೆ ಅನ್ನೋದು. ಈಗಲೂ ಕೂಡ ಅವರು ಇಲ್ಲಿ ಅದನ್ನೇ ಮಾಡ್ಕೋತಾ ಇದ್ದಾರೆ ಅಂತ ಅನ್ನಿಸ್ತು. ಅಥವಾ ಇಲ್ಲಿ ಗಿಲ್ಲಿ ಪ್ರಶ್ನೆ ಮಾಡ್ತಿದ್ದಾರಲ್ಲ ಅನ್ನೋದಕ್ಕೆ ಅವರು ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಇಲ್ಲಿ ಬರೋ ಮತ್ತೊಂದು ಪ್ರಶ್ನೆ ಅಂದರೆ, ಇದೇ ತಪ್ಪನ್ನ ಗಿಲ್ಲಿಯವರು ಮಾಡಿದ್ರೆ ಮನೆಯವರೆಲ್ಲ ಸುಮ್ಮನೆ ಇರ್ತಾ ಇದ್ರ ಅನ್ನೋದು. ಕ್ಯಾಪ್ಟನ್ ಸಮೇತ ಎಲ್ಲರೂ ಕೂಡ ಗಿಲ್ಲಿ ಮೇಲೆ ಮುಗಿ ಬಿದ್ದು ಅವ್ರನ್ನ ಕಂಡೆಮ್ ಮಾಡಿರೋರು. ಇನ್ನು ಇಲ್ಲಿ ಗಿಲ್ಲಿಯವರು ನಿನ್ನೆ ರಜತ್ ಕೊಟ್ಟರು ಅಡ್ವೈಸ್ನ ಸೀರಿಯಸ್ ಆಗಿ ತಗೊಂಡು ಮನೆ ವಿಚಾರಗಳಲ್ಲಿ ಈಗ ಇಷ್ಟರ ಮಟ್ಟಿಗೆ ತೊಡಕೊಳ್ತಾ ಇರೋದು ಖಂಡಿತ ಖುಷಿಯ ವಿಚಾರ. ಆದರೆ ಅವರು ಕೂಡ ಹಿಂದೆ ಇಂಥ ವಿಚಾರಗಳಲ್ಲಿ ಬೇಜವಾಬ್ದಾರಿತನ ಪ್ರದರ್ಶನ ಮಾಡಿರೋ ಕಾರಣ ತಮ್ಮ ಆಟ ಸುಧಾರಿಸ್ಕೊಳ್ಳೋದ್ರ ಕಡೆ ಮಾತ್ರ ಗಮನ ಕೊಟ್ಟರೆ ಒಳ್ಳೇದು. ಅಶ್ವಿನಿ ಅವರು ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡೋಕೆ ಕ್ಯಾಪ್ಟನ್ ಇದ್ದಾರೆ, ಮನೆಯ ಬೇರೆ ಸದಸ್ಯರುಗಳು ಇದ್ದಾರೆ, ಅವರೆಲ್ಲ ಇದನ್ನ ಪ್ರಶ್ನೆ ಮಾಡದೆ ಹೋದ್ರೆ ಮುಂದೆ ಇದೇ ರೀತಿ ವಿಚಾರಗಳು ಗಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಆದಾಗ ಗಿಲ್ಲಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಆಗ ಗಿಲ್ಲಿ ಅವರು ಉತ್ತರ ಕೊಡೋಕೆ ಇದೊಂದು ಒಳ್ಳೆಯ ಸಮರ್ಥನೆ ಅಂಶ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.